ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸುನಿಲ್ ಮಿರಾಕಲ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಪ್ರಿಯ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಇದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನೋಡ್ರಿ, ಕೆಂಪೇಗೌಡ ಏರ್ಪೋರ್ಟು. ಅಂದರೆ ನಾನು ಒಂದು 2 months ಬ್ಯಾಕು ಬೆಂಗಳೂರಿಂದ ಎಲ್ಲಿ ಹೋಗಿದ್ದಪ್ಪ ಅಂದ್ರೆ ಡೆರಾಡೂನ್ಗೆ ವಿಮಾನ ಪ್ರಯಾಣವನ್ನು ನಡೆಸಿದ್ವಿ. ಫಸ್ಟ್ ಎಕ್ಸ್ಪೀರಿಯೆನ್ಸು. ಸೊ ವಿಮಾನ ನಿಲ್ದಾಣ ನೋಡ್ಬೋದು ನೀವು ಬೆಂಗಳೂರದು. ಸೊ ಎಲ್ಲ ದೂರಂದ ನೋಡಿದ್ರೆ ಸಣ್ಣ ಪುಟ್ಟ ಇದ್ರ ರೀತಿ ಕಾಣ್ತಾವ್ರಿ. ಕರೆ ಅಜಾಬ್ ದೊಡ್ಡ ಬರ್ತಾವ್ರಿ ವಿಮಾನೆಲ್ಲ ನೋಡ್ಬೋದು ನೀವು. ತೋರಿಸ್ತಾ ಇದ್ದೀನಿ, ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟು ಬೆಂಗಳೂರದು. ಎಷ್ಟು ಬಂದು ಇಳ್ತಾವೋ ಅಷ್ಟು ಮ್ಯಾಗ ಹೋಗ್ತಾವ್ರಿ. ಅದೇನು ನೋಡಿದ್ರೆ ಒಂಥರ ನೋಡ್ರಿ ಯಾವ ಥರ ಅಂದ್ರೆ ಇಲ್ಲಿ ಕಾಣಕತ್ತಲ್ರಿ ವಿಮಾನ. ಅದು ಮೇಲ್ಗಡೆ ಹೋದಂಗೆ ಅಗದಿ ಸಣ್ಣ ಆಗಿಬಿಡತ್ರಿ. ಆ ಪತಿ ಐತಿ ನೋಡ್ರಿ. ವಿಮಾನ ನಿಲ್ದಾಣ ತುಂಬ ದೊಡ್ಡದು ಬಿಡ್ರಿ. ಇಂಟರ್ನ್ಯಾಷನಲ್ ಏರ್ಪೋರ್ಟು ಅಂದ್ರೆ ಈಗ ನಮ್ಮ ಇಂಡಿಯಾದಲ್ಲಿ ತಿರುಗಾಡೋ ವಿಮಾನಗಳು ಬೇರೆ, ಮತ್ತು ಇಂಟರ್ನ್ಯಾಷನಲ್ ಬೇರೆ ಬೇರೆ ದೇಶಕ್ಕೆ ಹೋಗೋಂಥ ವಿಮಾನಗಳು ಬೇರೆ ನೋಡ್ಬೋದು. ಇವಾಗ ನಾವು ಹೋಗ್ತಕ್ಕಂಥ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ. ಏನಿಲ್ಲ, ಮ್ಯಾಗ ಟೇಕಪ್ ಆಗೋತ್ನಾಗ ಸ್ವಲ್ಪ ರೀ ಭಯ ಬಂದಂಗೆ ಆಗ್ತದೆ ಫಸ್ಟ್ ಟೈಮು. ಆಮೇಲೆ ಸ್ವಲ್ಪ ನಡೀತದೆ. ಅಂದ್ರೆ ಫಸ್ಟ್ ಟೈಮ್ ಇರ್ತೈತಲ್ರಿ, ಸೊ ಅದಕ್ಕೋಸ್ಕರ ಸ್ವಲ್ಪ ಭಯ ಬರುತ್ತೆ. ನೋಡ್ಬೋದು ನೀವು ಇವಾಗ ಆಕಾಶದಾಗ ತೇಲೋತ್ನಾಗ ರೀ ಒಂಥರ ಮೋಡಗಳೆಲ್ಲ ಬಾಜುನೇ ಇರ್ತಾವೆ, ಬಟ್ ಹಿಡಿಯೋಕ್ಕಾಗಲ್ಲ. ಮ್ಯಾಲಿಂದ ಎಲ್ಲೋ ಅಂದ್ರೆ ಕೆಳಗಡೆ ಇರ್ತಕ್ಕಂಥ ವಸ್ತುಗಳೆಲ್ಲ ಪುಟ್ಟ ವಸ್ತುಗಳಿಗೆ ಕಾಣ್ತಾವ್ರಿ. ನನಗೆ ಮಾತ್ರ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಬಿಡ್ರಿ. ಯಾಕಂದರೆ ಎಂದೂ ನಾನು ವಿಮಾನದಲ್ಲಿ ಕೂತಿರಲಿಲ್ಲ. ಸೊ ನಮ್ಮ ಮಾಮ ಮತ್ತು ಅತ್ತೆಯವರ ಒಂದು ಆಶೀರ್ವಾದದಿಂದ ವಿಮಾನ ಪ್ರಯಾಣ ಮಾಡಿದ್ವಿ. ಯಾಕಂದ್ರೆ ನಮ್ಮದು ಹಳ್ಳಿ ಜೀವನ, ಹಳ್ಳಿಯಾಗಿರ್ತೀವಲ್ರಿ, ಜಾಸ್ತಿ ನಮಗೆ ಅಂಥ ಕನಸುಗಳಿರ್ತಾವೆ. ಬಟ್ ಏನು ಮಾಡೋದು, ಕನಸುಗಳನ್ನ ಈಡೇರಿಸ್ಕೊಳಕ್ಕೆ ಆಗಂಗಿಲ್ಲ ರೀ. ಬಟ್ ಈ ಪ್ರಯಾಣದಿಂದ ನಮಗೆ ಒಂಥರ ತುಂಬ ಖುಷಿ ಆಯಿತು, ಬೆಸ್ಟ್ ಎಕ್ಸ್ಪೀರಿಯೆನ್ಸ್. ಯಾಕಂದರೆ ನಾನು ಫಸ್ಟ್ ಟೈಮ್ ವಿಮಾನದಲ್ಲಿ ಕೂತಿದ್ದೇನಲ್ಲ, ಸೊ ಅದಕ್ಕೋಸ್ಕರ ತುಂಬ ಖುಷಿ ಆಯಿತು. ಮೇಲ್ಗಡೆ ಹೋದ ನಂತರ ಏನೋ ಗಾಳಿಯಲ್ಲಿ ತೇಲಾಡ್ದಂಗೆ ಅನಿಸುತ್ತೆ ರೀ. ಕೆಳಗಡೆ ನೋಡಿದ್ರೆ ತುಂಬ ಭಯ ಆಗುತ್ತೆ. ಮೇಲ್ಗಡೆ ನೋಡಿದ್ರೆ ಏನೋ ವಿಮಾನ ಇಷ್ಟು ಸಲೀಸಾಗಿ ಹೋಗ್ತದಲ್ಲ ಅಂತ ಅನಿಸುತ್ತೆ. ನೋಡ್ಬೋದು ನೀವು ಯಾವ ರೀತಿ ಐತೆ ಅಂತ. ತುಂಬ ಅಂದ್ರೆ ತುಂಬ ಖುಷಿ ಆಯ್ತು ಬಿಡ್ರಿ. ಎಷ್ಟು ಅಂದರೆ ವಿಮಾನದಲ್ಲಿ ಕುಳಿತು ತುಂಬ ಎಂಜಾಯ್ಮೆಂಟ್ ಮಾಡಿದ್ವಿ. ಮೋಡಗಳೆಲ್ಲ ತೆಳಗೆ ಉಳಿದ್ಬಿಟ್ಟು ನಾವು ಮೇಲ್ಗಡೆ ಹೋದ್ವಿ ನೋಡ್ರಿ. ಈ ಥರ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ವಿಮಾನ ಪ್ರಯಾಣ ತುಂಬ ಅಂದ್ರೆ ತುಂಬ ಚೆನ್ನಾಗಿತ್ತು. ನನಗೆ ಮನಸ್ಸಿಗೆ ಅನಿಸಿದ ನಂತರ ಅಂದರೆ ಫಸ್ಟ್ ಟೈಮ್ ಅಲ್ಲ, ಸೊ ಮೇಲ್ಗಡೆ ಹೋದ ನಂತರ ಸ್ವಲ್ಪ ತಿಂಡಿ ಅದು ಇದು ಕೊಡ್ತಾರೋ, ಅದೊಂಥರ ಮಜಾ. ಅಂದರೆ ಅಂಥ ದೊಡ್ಡ ಪ್ರಯಾಣದಲ್ಲಿ ಕೂಡ ತಿಂಡಿ ತಿನಿಸುಗಳನ್ನ ಕೊಡ್ತಾರೆ. ಇದೇನು ನೋಡ್ತಿದ್ರಲ್ಲ ಈಗ ಡೆರಾಡೂನ್ ನೋಡ್ಬೋದು. ಕಾಡು ಸಿಕ್ಕಾಪಟ್ಟೆ ಕಾಡಿದೆ. ಇಳಿತ್ನಾಗ ಸ್ವಲ್ಪ ಭಯ ಆಗುತ್ತೆ. ಇಳಿತ್ನಾಗ ಏನು ಮಾಡ್ತಾರೆ, ಸಡನ್ಲಿ ಇಳಿದ ತಕ್ಷಣ ಸ್ವಲ್ಪ ಬ್ರೇಕ್ ಹಾಕಿದಂಗೆ ಮಾಡ್ತಾರೆ. ಸ್ವಲ್ಪ ಮುಂದೆ ಹೋಗಿ ಹಿಂದೆ ಹೋಗ್ತೀವಿ. ನೋಡ್ಬೋದು ನೀವು ಹೆಂಗೈತೆ ಅಂತ. ಈಗ ಫಸ್ಟ್ ಟೈಮ್ ಮಾತ್ರ ಬೆಂಗಳೂರಿಂದ ಅಲ್ಲಿ ಹೋಗ್ಬೇಕಾದ್ರೆ ನಾನು ಒಂಥರ ಕ್ಯೂರಿಯಾಸಿಟಿ ಅಂದ್ರೆ ಇದ್ದೆ. ಯಾಕಂದರೆ ವಿಮಾನದಲ್ಲಿ ಫಸ್ಟ್ ಟೈಮ್ ಕೊಂಡೋದಲ್ಲ, ಸೊ ಅದಕ್ಕೋಸ್ಕರ ಇದರಲ್ಲಿದ್ದೆ. ಆಮೇಲೆ ನನಗೆ ಏನು ಅನ್ನಿಸ್ಲಿಲ್ಲ ಸಲೀಸಾಗಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.